ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತು ಎಲ್ಲ ಶಿವರಾತ್ರಿ ಹಬ್ಬ ಎಲ್ಲ ಜೋರಾಗಿ ಮಾಡಿದ್ರ? ನಮ್ಮ ಮನೇಲೂ ಪರವಾಗಿಲ್ಲ ಎಲ್ಲ ಮಾಡಿದ್ವಿ. ಮತ್ತು ಇವತ್ತು ನಮ್ಮ ಮನೆ ದೇವ್ರ ದೇವಸ್ಥಾನದಲ್ಲಿ ಪೂಜೆ ಇರೋದ್ರಿಂದ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಆಲ್ರೆಡಿ ರೆಡಿಯಾಗಿದ್ದೀನಿ. ಅಲ್ಲಿ ನೆನ್ನೆ ಎಲ್ಲ ನಮ್ಮದು ದೇವರು ಹೋಮಕ್ಕೆ ಹೋಗಿರ್ತಾರೆ. 7 ಮನೆ ದೇವರು ಇರೋದು. ಹಾಗಾಗಿ ಹೋಮಕ್ಕೆ ಹೋಗಿ ನೆನ್ನೆ ಎಲ್ಲ ಜಾತ್ರೆ ಎಲ್ಲ ನಡೆದು ರಾತ್ರಿ ಎಲ್ಲ ಜಾಗರಣೆ. ಮತ್ತು ಇವತ್ತು ಬೆಳಗ್ಗೆ ಎಲ್ಲ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಮತ್ತು ದೇವಸ್ಥಾನದಲ್ಲಿ ಕೂಡ ಇವತ್ತು ನಮ್ಮ ಊರಲ್ಲಿ ಕೂಡ ಜಾತ್ರೆ ಇರುತ್ತೆ ಮತ್ತು ಪೂಜೆ ಎಲ್ಲ ಇರುತ್ತೆ. ಹಾಗಾಗಿ ಇಲ್ಲಿಂದ ಏನಿಲ್ಲ, ಹತ್ರನೇ, ತುಂಬಾ ಹತ್ರ. ನಮ್ಮ ಮನೆಯಿಂದ 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಮನೆ ದೇವ್ರ ದೇವಸ್ಥಾನ. ಹಾಗೆ ಅಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ವಿಷು ಪೂಜೆ ಸಾಮಾನು ತೊಗೊಂಡು ಬರೋಣ ಅಂತ ಹೋಗಿ ಇನ್ನೂ ಬಂದಿಲ್ಲ. ಇವಾಗ ಇನ್ನೇನು ಹೊರಡಬೇಕು. ವೀಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವೀಡಿಯೋ ನೋಡೋಣ. ದೇವಸ್ಥಾನದಲ್ಲಿ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದು ರೆಡಿಯಾಗಿದ್ದೀವಿ. ಇವಾಗ ತೊಗೊಂಡು ಹೋಗಬೇಕು. ಅಂದರೆ ನಾವು ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿಸ್ಬೇಕಲ್ಲ. ಹಾಗಾಗಿ ಹೂವಿನ ಹಾರ, ಕಾಯಿ, ಹಣ್ಣು, ಕಡ್ಡಿ, ಕರ್ಪೂರ ಎಲ್ಲ ಕೂಡ ತಗೊಂಡ್ವಿ. ಇವಾಗ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಮ್ಮ ಮನೆ ದೇವರ ದೇವಸ್ಥಾನ ಸಿದ್ದರಾಮೇಶ್ವರ ಅಂದರೆ ಅನ್ಬೋದು. ಅಂದರೆ ಅಲ್ಲಿ ಯಾವುದೇ ಅಂದರೆ ವಿಗ್ರಹ ಆ ಥರ ಎಲ್ಲ ಇರಲ್ಲ. ಅಲ್ಲಿಗೆ ನಿಮಗೆ ಕಾಣಿಸ್ತಿದೆಯಲ್ಲ ಮಧ್ಯದಲ್ಲಿ, ಅದೇನೇ ಬೆಳ್ಳಿ ವಿಗ್ರಹ ಮಾಡಿ ಅಲ್ಲಿಗೆ ದೇವರಿಗೆ ಎಲ್ಲ ಅಲಂಕಾರ ಕೂಡ ಮಾಡಿಸಿರ್ತಾರೆ. ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು ಲಕ್ಷ್ಮೀ ದೇವಿ ನಮ್ಮ ತಾಯಿ ಮನೆ ದೇವರು. ಅಂದರೆ ಎಲ್ಲ ಒಂದೇ ಕಡೆ. ನಮ್ಮ ತಂದೆ ಮನೆ ದೇವರು ಮತ್ತು ನಮ್ಮ ಗಂಡನ ಮನೆ ದೇವರು ಎಲ್ಲ ಒಂದೇ ಕಡೆ ಇರೋದ್ರೆ ದೇವ್ರುಗಳು ಬೇರೆ ಬೇರೆ ಇರ್ತದೆ. ಅಕ್ಕಪಕ್ಕ ಮನೆ ಊರಾಗಿರೋದ್ರಿಂದ ಒಂದೇ ಕಡೆ ಇರೋದ್ರಿಂದ ಎಲ್ಲ ನೋಡಿ. ಲಕ್ಷ್ಮೀ ದೇವಿಗೆ ಎಷ್ಟು ಚಂದವಾಗಿ ಅಲಂಕಾರ ಮಾಡಿರ್ತಾರೆ. ಮತ್ತು ಇಲ್ಲಿ ಬಂದು ಒಂಬಾಳಮ್ಮ, 7 ದೇವರುಗಳಿರೋದು. ಇವ್ರು ಬಂದು ಒಂಬಾಳಮ್ಮ. ಇಲ್ಲಿ ಬಂದು ನಮ್ಮ ಮನೆ ದೇವರು ಮತ್ತು ಒಲೆಯಮ್ಮ ಅಂತ ಹೇಳ್ಬಿಟ್ಟು ನಾವು ಒಲೆಗೇ ಪೂಜೆ ಮಾಡೋದು. ನಮ್ಮ ಮನೆ ದೇವರು ಒಲೆಯಮ್ಮ ನೋಡಿ. ಒಲೆಗೇ ಇಲ್ಲಿ ಎಲ್ಲ ಮೇನ್ ಪೂಜೆ ಬಂದು ಒಲೆಗೇ ಮಾಡೋವಂಥದ್ದು. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಟ್ಟು ಮತ್ತು ಇಲ್ಲಿ ಎಲ್ಲ ಪಿಲ್ಲರ್ಗೆಲ್ಲ ನೀರು ಹಾಕ್ಬೇಕಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ನಾನಿಲ್ಲಿ ಸಂಪು ಹಾಕೋ ಮೆಟ್ಲು ಬೇಕು ಅಂತ ಹೇಳಿದ್ರು. ಹಾಗಾಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಬೆಳಗ್ಗೆ ಬಂದಿರೋದ್ರಿಂದ ಇಲ್ಲಿ ಇನ್ನೂ ಒಂದು ಸೈಡ್ದು ಡೋರ್ ಓಪನ್ ಮಾಡಿಲ್ಲ. ವೆಯ್ಟ್ ಮಾಡಿ ಕೊಡ್ತೀವಿ ಅಂದ್ಬಿಟ್ಟು ಪಕ್ಕದಲ್ಲಿದೆ ತರೋಕ್ಕಂತ ಹೋಗ್ತಾಯಿದ್ದಾರೆ ಅವರು. ನಮಗೆಲ್ಲ ಹತ್ತಿರದಲ್ಲೇ ಸಿಗುತ್ತೆ, ಏನು ದೂರ ಸಹ ಹೋಗಬೇಕು ಅನ್ನೋದೇನಿಲ್ಲ. ನಾವು ಮನೆ ಕಟ್ತಿರೋದು ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಏನು ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ. ಇಲ್ಲಿ ರೈಟ್ ಕೂಡ ಹಾಗೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ. ಮತ್ತು ನೋಡಿ ಸಂಪೆಲ್ಲ ಕಟ್ತಾ ಇದ್ದಾರೆ. ಇವತ್ತು ಫುಲ್ ಸಂಪೆಲ್ಲ ಕಟ್ಟಿ ಮುಗಿಸ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಬನ್ನಿ. ಪಿಲ್ಲರ್ಗೆ ಅವಾಗವಾಗ ನೀರು ಹಾಕ್ತಾ ಇರಬೇಕು ಈ ರೀತಿ ನೋಡಿ. ತುಂಬಿಟ್ಟು ಅದೇ ಆಟಲ್ಲಿ
ಓ ಪರು ಕೊಡ್ರೆ WHO ಹೋಮ್ವರ್ಕ್ ಮಾಡಿಸೋ ಟೈಮ್ ನೋಡಿ ಇವ್ರು ನೋಡಿ ಇವರು ಎಲ್ಲ ತಗೊಂಡು ಆಟ ಆಡೋ ಟೈಮ್ ಇವ್ರಿಗೆ ಅವ್ನು ಓದ್ತಾ ಇದ್ರೆ ಇವನ್ನೆಲ್ಲ ಇದ್ರ ಮೇಲೆಲ್ಲ ಆಟ ಆಡ್ಕೊಂಡು ಹೋಗ್ತಾ ಇರ್ತಾನೆ ಎಲ್ಲ ಹೇಳ್ಕೊಂಡು ಇವಾಗ ತೆವೆದು ಕೂತ್ಕೊಳ್ಳೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ ಕೂತ್ಕೊಳ್ತಾನೆ ದಡಾರತೆ ಬೆಳಕ್ ಹೋಗ್ತಾನೆ ಪರ್ವ ನೋಡ್ಕೋಬೇಕು ಈಗ ಇವನ್ನ ನಮ್ಮ ಪರುಗೌಡ್ನ ಹಾಯ್ ಪರುಮ ಚಿಕ್ಕದಕ್ಕೆ ಹಾಯ್ ಚಿಕ್ಕದಕ್ಕೆ ಏನಂತಾರೆ ಇವತ್ತು ವಿಡಿಯೋ ಕಾಲಲ್ಲಿ ಮಾತಾಡೋಣ ನನಗೆ ಫೋನಲ್ಲಿ ಅಳ್ತಾ ಇದ್ದಂತೆ ಮಾ ಅನ್ಕೊಂಡು ಮನೆಯೆಲ್ಲ ನೋಡಿಕೊಂಡು ಸುತ್ತಕೊಂಡು ಅಳ್ತಾ ಇದ್ದಂತೆ ಅದು ಮಧ್ಯಾಹ್ನ ಗಂಟೆ ಸುಮ್ಮನೆ ಇದ್ಬಿಟ್ಟು ಹಂಗಾಗಿ ವಿಡಿಯೋ ಕಾಲಲ್ಲಿ ಮಾಡಿ ತೋರಿಸ್ಮೇಲೆ ವಿಡಿಯೋ ಕಾಲಲ್ಲಿ ನಗ್ತಾನೆ ನನ್ನ ಮಗ ಅಮ್ಮಮ್ಮ ಮಾಡ್ತಾ ಇದೆ ಅಂತ ಅಮ್ಮಮ್ಮ ಫೋನಲ್ಲಿ ಮಾತಾಡ್ತಿದ್ದೆ ಅಂತ ನೀನು ಓದ್ತೀಯವಾ ಹೊರಗಡ್ರೆ ನೀವು ಓದ್ತೀರಾ ನೀವು ಬುಕ್ ಸಿಕ್ಕಿದ್ದಿಲ್ಲ ಯಾವ ಮಾತು ಬೇಡ ಕಥೆನೂ ಬೇಡ ನಾನು ಬಂದ್ಬಿಟ್ಟು ಹಾಗೆ ಕೂತಿದ್ದೀನಿ ಮುಖನೂ ತೊಳೆದಿಲ್ಲ ಏನಿಲ್ಲ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ನಿನ್ನ ಕಡೆ ತೋರಿಸ್ತೀನಿ ಅಲ್ಲೆಲ್ಲ ನಿಂತು ನನಗೆ ಒಂಥರ ಸುಸ್ತಾದಂಗಾಗಿತ್ತು ಹಾಗಾಗಿ ಅಲ್ಲಿಂದ ಬಂದು ಸುಮ್ಮನೆ ಕೂತ್ಕೊಂಡಿದ್ದೀನಿ ಎಲ್ಲೈತಪ್ಪ ಅದೇ ಎಲ್ಲಿದೆ ಫಸ್ಟ್ ದಾಗಿಂತ ಮುಂಚೆ ಏನಿದೆ ಪುಟ್ಟ ಹಿಡ್ಕೊಂಡು ನೋಡು ಹೆಂಗೆಲ್ಲ ಹೋಗಿ ದಬಾಕ ಬಿದ್ಕದಾನೆ ಅಂತ ಯಾಕವ ಇದೆಲ್ಲ ನೀನು ಹೊಸ್ದಾಗಿ ಹೇಳ್ಕೊಡ್ತಿರೋದಾ ಇದೆಲ್ಲ ಈ ಸೆಮ್ಗೆ ಮಮ್ಮಿ ಹೌದಾ ಎಲ್ಲ ಸ್ಟೋರಿ ಕಲಿಬೇಕು ಈ ಕಲಿಸಿ ಅಂತ ಹೇಳಿದ್ರಲ್ಲ ಅದೆಲ್ಲಿವರೆಗೂ ಹೌದಾ ಗುಡ್ ಗುಡ್ ಇವ್ ನೋಡಿ ಮಾ ಪಾಪ ಬಾಬಾ ಮಾ ಹೇಳ್ಬಿಟ್ಟು ಯಾ ರ ಲ ವ ಶ ಶ ಸ ಹ ಳ ಶ ಬಂದ್ಬಿಟ್ಟಿದ್ದೆ 90% 75% ಬಂದಿದ್ಯಾ ಇಲ್ಲಿ ನಾಳೆ ಕಲಿಸ್ತೀನಿ ನಾನು ಫ್ರೀ ಇದ್ರೆ ಇವಾಗ ಅವ್ನು ಗ್ಯಾರಂಟಿ ಬೋರ್ಡಲ್ಲೆಲ್ಲ ಬರ್ಸಿ ಕಲಿಸ್ಬಿಡ್ತಿದ್ದೆ ಫಸ್ಟ್ ಇದು ಓದು ಆಮೇಲೆ ಬರೆಯಕ್ಕೆ ಪಾಪಗೋ ಬರೀ ಆಮೇಲೆ ಬರ್ಸಿದ್ ಫಸ್ಟು ಫಸ್ಟು ನಮ್ಮ ಮನೆಗೆ 15 ದಿನಕ್ಕೊಂದು ಪಾರ್ಸಲ್ ಬಂದೇ ಬರುತ್ತೆ. ಇದು ಏನು ಅಂತಂದರೆ ನಮಗೆ ಇಷ್ಟವಾದ ಗೋಬಿ ಇದೆಲ್ಲ ಎಸ್ ಬೇಬಿ ಅಮೃತ್ ಗೋಬಿಯಿಂದ ಬಂದಿರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಅಲ್ಲಂತೂ ನಮ್ಮ ಫೇವ್ರೇಟ್ ಅಂತ ಹೇಳ್ಕೋಬೇಕು. ಗೋಬಿ ಡೈಲಿ ತಿನ್ನೋಕ್ಕೂ ಇಷ್ಟ ಆಗುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ನಾವು 15 ದಿನಕ್ಕೆ ಒಂದು ಸರಿ ಖಂಡಿತವಾಗ್ಲೂ ಪಾರ್ಸಲ್ನ ಮನೆ ತರಿಸ್ಕೊಳ್ತೀವಿ. ಅಂದರೆ ಅಲ್ಲಿ ತುಂಬಾ ಹೈಜಿನಿಕ್ಕಾಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮೈಸೂರಲ್ಲೇ ಅಮೃತ್. ಇದು ಬಂದು ಗೋಬಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕೂಡ ಮಾಡ್ತಾರೆ. ಅರೆ ಏನು ಮಾಡ್ಬೋದು, ತಿನ್ನಬಾರ್ದು ಅಂತ ಹೇಳ್ತಾರೆ, ಆದರೂ ಬಾಯಿ ಕೇಳಲ್ಲ. ಅವಾಗವಾಗ ತಿನ್ನಬೇಕು, ಏನಾದರೂ ಏನೆಲ್ಲ ಬಿಟ್ಬಿಡೋಕ್ಕಾಗಲ್ಲ ಅಲ್ವಾ. ಇವಾಗ ಪಾಪ ಹೇಳ್ತೀನಿ. ಇದು ನಮ್ಮ ಮನೇಲಿರೋರಿಗೆಲ್ಲರಿಗೂ ಇದೊಂದು ಗೋಬಿ. ಇನ್ನೊಂದು ನ್ಯೂಡಲ್ ಗೋಬಿ ಬಂದಿದೆ. ಅದು ಎಲ್ಲರಿಂದ ಇಷ್ಟೇ ತರಿಸ್ಕೊಳ್ಳೋದು, ಜಾಸ್ತಿ ತರಿಸ್ಕೊಳ್ಳಲ್ಲ, ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಡೋದ ಅಂತ ಅಷ್ಟೆ. ಇದು ನೋಡಿ ನ್ಯೂಡಲ್ ಗೋಬಿ. ನ್ಯೂಡಲ್ ಜೊತೆ ಗೋಬಿ ಇರುತ್ತೆ. ಏನು ಟೇಸ್ಟ್ ಇರುತ್ತೋ ಗೊತ್ತಿಲ್ಲ, ಆದರೆ ಇದೊಂದು ಪಾರ್ಸಲ್ ಬಂದೇ ಬರುತ್ತೆ ಮನೆಗೆ. ಸಖತ್ತಾಗಿರುತ್ತೆ. ಇದು ನ್ಯೂಡಲ್ಸ್ ಗೋಬಿ ಅಂತ. ನೂಡಲ್ಸ ಪುಟ. ಅಪ್ಪ ನಾನೇ ನ್ಯೂಡಲ್ಸ್ ಅಂದೆ ಪುಟ. ಬುಜ್ಜಿನನ್ನು ಕರೆಕ್ಟ್ ಮಾಡ್ತಿದ್ದಾರೆ. ನೂಡಲ್ಸ್, ಸಾರಿ ಮನೆ, ನೂಡಲ್ಸ್. ಒಬ್ಬ ಇವಾಗಿನ ಮಕ್ಕಳು ಗೊತ್ತಿರೋದು ನಮಗೆ ನಿಜ ಗೊತ್ತಿಲ್ಲ. ಯಾಕೆ ಹೇಳಿ, ನಾವು ಮುದ್ದೆ ತಿನ್ಕೊಂಡು ಬೆಳೆದವ್ರಿಗೆ ಇದೆಲ್ಲ ಎಲ್ಲಿಂದ ಗೊತ್ತಾಗಬೇಕು ಹೇಳಿ. ಅಪರೂಪಕ್ಕೆ ತಿನ್ನೋರಿಗೆ ತಗೋ ಬಾ. ಸೂಪರಾಗಿದೆ ನಿನ್ನ ನೂಡಲ್. ಬಪ್ಪ ಬಾ, ಬಮ್ಮನ ಪ್ಲೇಟ್ ಎಲ್ಲ ತಗೊಂಡು ಬಾ, ಎಲ್ಲರಿಗೂ ಹಾಕ್ಕೊಡ್ತೀನಿ. ನಿಂಗೆ ಇಷ್ಟ ಅಲ್ವಾ ಇದೆಲ್ಲ? ದಿನ ಕೊಡಿಸಿದ್ರೆ 3 ಪ್ಲೇಟ್ ತಿಂದ್ಬಿಡ್ತಾನೆ ಅವನು. ನಾವು ಕೊಡಿಸೋದೇ ಅಪರೂಪಕ್ಕೊಂದ್ಸರಿ. ಪಿಜ್ಜಾ ತಿಂಗಳಿಗೊಂದ್ಸರಿ ಅಂತೀವಿ, ಖಂಡಿತ ತಿಂಗಳಿಗೊಂದ್ಸರಿ ತರಲ್ಲ. 2 ತಿಂಗಳಿಗೊಂದ್ಸರಿ, 3 ತಿಂಗಳು ಆಗೋಗುತ್ತೆ ಅಲ್ವಾ ಅಪ್ಪಾಜಿ? ಬಂದ ನೋಡಿ ಈಗ ಅವನ ಪ್ಲೇಟ್. ಇದು ಬುಜ್ಜಿಗೆ ಎಷ್ಟು, ಮಮ್ಮನ ಪ್ಲೇಟ್. ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಅಷ್ಟೇ. ಏನೋ ಅಂದಲ್ಲ, ಏನಮ್ಮ ಅಂದೆ. ಅಮ್ಮನ
ನನ್ನ ಅಮ್ಮ ಬೀಳ್ತು, ಪಲ್ಟಿ ಹೊಡಿತು. ಫಸ್ಟ್ ಟೈಮ್ ನನ್ನ ಅಮ್ಮ ಪಲ್ಟಿ ಹೊಡಿತು ಕಣಪ್ಪ. ಅಂದರೆ ಹಿಂದೆ ಹಿಂಗೆ ಕೂತ್ಕೊಬಿಡ್ತಾನೆ ಬೀಳ್ತಾನೆ. ನಾನೇನು ಮಾಡಿಲ್ಲ. ನೀನು ಏನು ಮಾಡಿಲ್ಲ, ಅವ್ನ ಪಕ್ಕದಲ್ಲಿ ಅದು ಇದ್ದದ್ದು ಸೈಡ್ಗೆ ಯಾಕೆ ಇಟ್ಟಾರ ಅನ್ನೋದು ಅವ್ನು ಪಕ್ಕಕ್ಕೆ ಇಟ್ಟಿದ್ದವ್ರು. ಏನಾರ ಅವ್ನು ಹಿಂಗೆ ಏನು ಮಾಡ್ತಾನೆ, ಬೆಡ್ ಮೇಲೆ ಮಲಗಿ ರೂಢಿಗೆ ಹಿಂಗೆ ಅನ್ಕೋತಾರೆ, ತಲೆ ಅಲ್ಲಿ ಕೂತ್ಕೋತಾಯಿತ್ತು. ನೀನು ಅದು ಎಳ್ಕೊಂಡಿರೋದ್ರಿಂದ ಅವ್ನು ಬಿದ್ದಿರೋದು ಗೊತ್ತಾ? ನಾನು ಇವಾಗ ಹೇಳ್ಕೊಂಡಿಲ್ಲ. ಇನ್ಯಾವಾಗ? ಅದು ನಾನು ವಾಶ್ರೂಮ್ ಹೋಗಿ ಬಂದ. ನಾನಿಟ್ಟು ಡವ್ರಾಜ್ನಂಗೆ ಆಡ್ಬೇಡ, ಬೊಮ್ಮನೆ ಇಟ್ಟಿತ್ತು. ನೀನು ತಿನ್ನಕ್ಕಂದ ಎವಿ ಡವು ಇವನು. ಎಲ್ಲಿ ಬರು. ಓಹೋ ಒಬ್ಬ ನೋಡು ಪುಟ ಅಳ್ತಾ ಇದ್ದಾನೆ ಅವನು. ಹಂಗನ್ನೋ ಹೊತ್ತಿಗೆ ನೋಡು ಅವ್ರ ಅಣ್ಣಗೆ ಹೇಳ್ಕೊಳ್ತಾ ಇರೋದು. ಸಾರಿ 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 ಸಾರಿ. ಆಯ್ತು ಬಿಡು, ಇರಿಟೇಟ್ ಮಾಡಬೇಡ. ಆಯ್ತು